ಆನ್ವರ್ಡ್ ಟಿಕೆಟ್, ರಿಟರ್ನ್ ಟಿಕೆಟ್, ಆಧಾರ್ ಕಾರ್ಡ್ಸ್, ವೆಹಿಕಲ್ ಡೀಟೇಲ್ಸ್. ಹೇಯ್ ಹಾಯ್, ಹೇಗಿದ್ಯಾ? ಓಹ್ ಏನಪ್ಪಾ, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಹೌದು, ಸಡನ್ ಆಗಿ ಏನು ಈ ಕಡೆ? ಏನಿಲ್ಲ ಕಣೋ, ಈ ವೀಕೆಂಡ್ ನಾನು ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಂದು ಸ್ಮಾಲ್ ಪಾರ್ಟಿ ಅರೇಂಜ್ ಮಾಡಿದೀನಿ. ನೀನು ಬಂದ್ಬಿಡು. ಹೆಂಗು ನೀನ್ ಆಫೀಸ್ ಇರಲ್ವಲ್ಲ ನಿಂಗೆ ಸಾಟರ್ಡೆ ಸಂಡೇಸು. ಅಯ್ಯೋ ಹೌದಾ, ಸಾರಿ ಕಣೋ, ಈ ಸಲ ಲಾಂಗ್ ವೀಕೆಂಡ್ ಇರೋದ್ರಿಂದ ನಾನು ನಮ್ಮ ಫ್ಯಾಮಿಲಿ ಎಲ್ಲ ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ತಾ ಇದೀವಿ. ಹೌದಾ, ಏನು ಆಲ್ ಆಫ್ ಎ ಸಡನ್ ಅದು ಲಾಂಗ್ ಟ್ರಿಪ್? ಇಲ್ಲ ಕಣೋ, ಲಾಸ್ಟ್ ಇಯರ್ ತಗೊಳಕ್ ಆಗಿರ್ಲಿಲ್ಲ. ಈ ಸಲ ಎಲ್ರು ಫ್ರೀ ಇದಾರೆ, ಅದಕ್ಕೆ ಪ್ಲಾನ್ ಮಾಡಿದೆ. ಹೌದಾ, ವೆರಿ ಗುಡ್. ನಂಗೊಂದು ಡೌಟು, ಇವಾಗ ನಿಂಗೆ ಕಂಪನಿ LTA ಕೊಟ್ಟಿದೆ ಅಂದ್ರೆ ಅದು ಅಲೋಯನ್ಸ್ ಅಂದ್ರೆ ಬೆನಿಫಿಟ್ ಬಂತು. ನಿನ್ ಕಂಪನಿ ಬೆನಿಫಿಟ್ ಕೊಟ್ಟಿದೆ ಅಂತಂದ್ರೆ ಆಟೋಮೆಟಿಕಲಿ ಟ್ಯಾಕ್ಸೇಷನ್ ಬರ್ಡನ್ ಬೀಳಲ್ವಾ ನಿನ್ಗೆ? ಯಾಕೆ ಸರ್? ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನಲ್ಲಿ ಸೆಕ್ಷನ್ 10 ಸಬ್ಸೆಕ್ಷನ್ 5 ಮರ್ತು ಬಿಟ್ರ ಸರ್? ಅಪ್ಪ, ಟ್ಯಾಕ್ಸೇಷನ್ ಬಗ್ಗೆ ಜನರಲ್ ಆಗಿ ಗೊತ್ತು ನಮ್ಗೆ, ಇನ್ ಡೆಪ್ತ್ ಗೊತ್ತಿಲ್ಲ. ನೀನೇನೋ ಸೆಕ್ಷನ್ ಹೇಳ್ಬಿಟ್ಟೆ, ಈಗ ಹೇಳು ನೀನೆ, ನನಗಂತೂ ಗೊತ್ತಿಲ್ಲ. ಕೇಳಿಸ್ಕೋ, ಈ ಸೆಕ್ಷನ್ ನಲ್ಲಿ ಆಲ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ನನಗೆ ಎಕ್ಸಂಪ್ಷನ್ ಸಿಗುತ್ತೆ. ಅದು ಥ್ರೂಔಟ್ ಇಂಡಿಯಾ ಮಾತ್ರ. ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬಂದು ಏರ್, ರೈಲ್ ಅಂಡ್ ಬಸ್. ನಾನು 4 years ಬ್ಲಾಕ್ ಅಲ್ಲಿ 2 times ಈ ಎಕ್ಸಂಪ್ಷನ್ ಕ್ಲೈಮ್ ಮಾಡಬಹುದು. ಅಂಡ್ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಹೋಗ್ಬೋದು. ಓ, ಫ್ಯಾಮಿಲಿನೂ ಕರ್ಕೊಂಡ್ರೆ ಎಕ್ಸಂಪ್ಷನ್? ವೆರಿ ಗುಡ್. ಹಾಗಾದ್ರೆ ಇನ್ನೇನು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಮಾವ ಅತ್ತೆ ಎಲ್ರ ಹತ್ರನೇ ಇದಾರೆ, ಕರ್ಕೊಂಡು ಹೋಗ್ಬಿಡಿ ಎಲ್ರು. ಹಾ, ನೀನ್ ಹೇಳ್ದಂಗೆ ಇಡೀ ಊರ್ನವರೆಲ್ಲ ಕರ್ಕೊಂಡು ಹೋಗಕ್ ಆಗಲ್ಲ. ಈ ಸೆಕ್ಷನ್ ಪ್ರಕಾರ ಫ್ಯಾಮಿಲಿ ಅಂತಂದ್ರೆ ಸ್ಪೌಸು ಮತ್ತೆ ಚಿಲ್ಡ್ರನ್ ಹೆಂಗೆ ಅಂತಂದ್ರೆ 1998 ಗಿಂತ ಮುಂಚೆ ನಂಬರ್ ಆಫ್ ಚಿಲ್ಡ್ರನ್ಸ್ ಮೇಲೆ ಯಾವುದೇ ರೀತಿ ಲಿಮಿಟೇಷನ್ಸ್ ಇರ್ಲಿಲ್ಲ. ಆಫ್ಟರ್ 1998 2 ಚಿಲ್ಡ್ರನ್ಸ್ಗೆ ಲಿಮಿಟ್ ಮಾಡ್ಬಿಟ್ರು. ಆಮೇಲೆ ಪೇರೆಂಟ್ಸು, ಡಿಪೆಂಡೆಂಟ್ ಸಿಬ್ಲಿಂಗ್ಸ್, ಇಷ್ಟೇ. ಓ ಹಂಗ, ನಾ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಹೋಗ್ಬೋದು ಅನ್ಕೊಂಡೆ. ನೀನಂತವನೊಬ್ಬ ಇದು ಬಿಟ್ರೆ